ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದೇವನಹಳ್ಳಿ ಹೋಟೆಲ್ಗಳಲ್ಲಿ ಗ್ರಾಹಕರಿಗೆ ಬೆಲೆ ಏರಿಕೆಯ ಶಾಕ್ ಆಗ್ತಾ ಇದೆ. ಪ್ರತಿ ಐಟಂ ಮೇಲೆ ಹೆಚ್ಚುವರಿಯಾಗಿ 5% ಬೆಲೆ ಏರಿಕೆ ಮಾಡಿದ್ದಾರೆ. ಸಂಕಷ್ಟಕ್ಕೆ ಸಿಗಾಕೊಂಡಿದ್ದಾರೆ ಹೋಟೆಲ್ ಪ್ರಿಯರು. ತಿಂಡಿ, ಊಟ, ಟೀ, ಕಾಫಿ, ಸ್ನಾಕ್ಸ್ಗಳ ಬೆಲೆ ದಿಢೀರಂತ ಏರಿಕೆ ಮಾಡ್ತಾರೆ. ಸಿಲಿಂಡರ್ ಅಭಾವದಿಂದ ತಿಂಡಿ, ಊಟದ ಬೆಲೆ ಏರಿಕೆ ಆಗಿದೆ. ಸಿಲಿಂಡರ್ ಬುಕ್ ಮಾಡಿದ್ರು ಹೋಟೆಲ್ಗೆ ಬರ್ತಾ ಇಲ್ಲ. ಹಾಗಾಗಿ ಇರುವ ಸಿಲಿಂಡರ್ನಲ್ಲಿ ತಿಂಡಿ ಮಾಡ್ತಾ ಇದೀವಿ, ಸೌದೆ ಒಲೆ ಬಳಸ್ತಾ ಇದೀವಿ. ನಮ್ಗೆ ಗೊತ್ತು ಕಷ್ಟ ಹೆಂಗೆ ಅಂತ. ಅದಕ್ಕೆ ಗ್ರಾಹಕರಿಗೆ ಬೆಲೆ ಏರಿಕೆ ಮಾಡ್ತಾ ಇದ್ವಿ. ದೊಡ್ಡ ಸಮಸ್ಯೆ ಏನು ಮಾಡೋಕ್ಕಾಗಲ್ಲ. ಬೆಲೆ ಏರಿಕೆಯಿಂದ ಗ್ರಾಹಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೆಂಗಂತ ದೇವನಹಳ್ಳಿ ಪಟ್ಟಣದ ಶ್ರೀದೇವಿ ಭವನ ಹೋಟೆಲ್ ಮ್ಯಾನೇಜರ್ ದೇವದಾಸ್ ಕೊಟ್ಟಿರೋ ಸ್ಟೇಟ್ಮೆಂಟ್ ಇದೆ. ಒಲೆ ಎಲ್ಲ ಬಳಸಿ ಅಡುಗೆ ಮಾಡ್ತಾ ಇದ್ವಿ, ಅದೆಷ್ಟು ಕಷ್ಟ ಅಂತ ನಮಗೆ ಗೊತ್ತು. ಬಟ್ ಬೆಲೆ ಏರಿಕೆ ಆದರೂ ಕೂಡ ಅಲ್ಲಿ ಇಲ್ಲಿ ಹೆಂಗೋ LPG ಕಮರ್ಷಿಯಲ್ ಸಿಲಿಂಡರ್ ಸ್ವಲ್ಪ ಮಟ್ಟಿಗೆ ತಗೊಬಂದು ಮಾಡ್ತಾ ಇದೀವಲ್ಲ ಒಲೆ ಜೊತೆಗೆ, ಹಂಗಾಗಿ ಬೆಲೆ ಏರಿಕೆ ಮಾಡ್ತಾ ಇದೀವಪ್ಪ, ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಅವರು. ಪ್ರತಿ ಐಟಮ್ ಮೇಲೆ ಹೆಚ್ಚುವರೆಗೆ 5% ಬೆಲೆ ಏರಿಕೆ ಮಾಡಿದಾರಂತೆ. ಬಟ್ ಏನು ಗೊತ್ತಾ, ಈಗ ಈ LPG ಕಮರ್ಷಿಯಲ್ ಎಮರ್ಜೆನ್ಸಿ ಶುರುವಾಗಿದೆಯಲ್ಲ, ಇದೆಲ್ಲ ಸರಿ ಆಯಿತು ಅಂದ್ಕೊಳ್ಳಿ, ಆಗುತ್ತೆ. ಇನ್ನೊಂದು ವಾರ 10 ದಿನದೊಳಗೆ ಎಲ್ಲವೂ ಕೂಡ ವಾಪಸ್ ನಾವು ನಾರ್ಮಲ್ ಲೈಫಿಗೆ ಬರ್ತೀವಿ. ಆಗ ಈ ಏರಿಕೆ ಮಾಡಿರೋ ಬೆಲೆನ ಕಡಿಮೆ ಮಾಡ್ತೀರಾ ಅಥವಾ ಅಷ್ಟೇ ಇರುತ್ತಾ? ಒಂದು ಸಲ ಕಾಫಿ, ಟೀ, ತಿಂಡಿ ಬೆಲೆ, ಸ್ನ್ಯಾಕ್ಸ್ ಬೆಲೆ ಏರಿಕೆ ಆಗಿಬಿಟ್ರೆ, ಸಿಲಿಂಡರ್ ಏರಿಕೆ ಆಯಿತು ಅಂತ, ಬೆಲೆ ಏರಿಕೆ ಆಯಿತು ಅಂತ ಇವ್ರು ಕಡಿಮೆ ಮಾಡಲ್ಲ. ಬೇಕಾದ್ರೆ ಸಿಲಿಂಡರ್ ರೇಟ್ ಕಡಿಮೆ ಆಗ್ಬೋದು, ಅಥವಾ ತರಕಾರಿಗಳ ರೇಟ್ ಕಡಿಮೆ ಆಗ್ಬೋದು, ಬೇಳೆಕಾಳು ರೇಟ್ ಕಡಿಮೆ ಆಗ್ಬೋದು. ನೀವು ಮೆನು ಕಾರ್ಡ್ನಲ್ಲಿ ಬರ್ದಿರೋ ರೇಟ್ ಕಡಿಮೆ ಮಾಡಲ್ಲ ನೀವುಗಳು. ಅದು ನಿಮಗೆ ಲಾಭದಾಯಕನೇ, ಏನೋ ಗೊತ್ತಿಲ್ಲ. ಒಟ್ಟು ಹಂಗೂ ಹಿಂಗೂ ನಾವು ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ನೋಡಿ, ಅಲ್ಲಿ ಡೊಮೆಸ್ಟಿಕ್ ಸಿಲಿಂಡರ್ನೆಲ್ಲ ಬಳಸ್ತಾ ಇದ್ದಾರೆ. ಅಂದರೆ ಮನೆಗಿನೆಲ್ಲ ಹೆಚ್ಚುವರಿಯಾಗಿ ಯಾರ ಹತ್ರ ಆದರೂ ಇದ್ದರೆ ಅದನ್ನು ಇಸ್ಕೊಂಡು ಬಂದು ಮಾಡ್ತಾ ಇರ್ಬೋದು ಅಂತ ಕಾಣುತ್ತೆ ಬಹುಶಃ. ಮತ್ತಷ್ಟು ಮಾಹಿತಿ ನನ್ನ ಕಲೀಗ ಮಹೇಶ್ ನೀಡ್ತಾರೆ. ಮಹೇಶ್, ಒಂದು ಕಡೆ ಸಿಲಿಂಡರ್ ಅಭಾವ ಸರಿ, ಅದರ ಬದಲಾಗಿ ಏನು ಮಾಡ್ತಾ ಇದ್ದಾರೆ ಹೋಟೆಲ್ನವರು, ಬೆಲೆ ಏರಿಕೆ ಮಾಡಿ ಹಣದ ಬಿಸಿಯನ್ನು ತಾಗಿಸ್ತಾ ಇದ್ದಾರೆ ಗ್ರಾಹಕರು ಏನಂತಾರೆ ಇದಕ್ಕೆ? ಎಸ್ಸಿಬಿಯ ಏನು ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಏನಾಗ್ತಾ ಇದೆ, ಅಲ್ಲಿಂದ ಪೂರೈಕೆ ಆಗಬೇಕಾದಂತ ಕಚ್ಚಾ ತೈಲ ಪೂರೈಕೆ ಆಗ್ತಿರೋ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಏನೋ ಸಿಲಿಂಡರ್ ಅವ್ಯವಸ್ಥೆ ಉಂಟಾಗಿರುವಂತದ್ದು. ಅದೇ ರೀತಿ ದೇವನಹಳ್ಳಿ ಪಟ್ಟಣದಲ್ಲಿರುವಂತಹ ಹೋಟೆಲ್ಗಳಿಗೆ ಸಾಕಷ್ಟು ರೀತಿಯಾಗಿ ತೊಂದರೆ ಉಂಟಾಗ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಹೆಚ್ಚುವರಿ ಏನು ಹಣವನ್ನ ಸಿಲಿಂಡರ್ಗಾಗ್ಲಿ ಇನ್ನಿತರ ವಸ್ತುಗಳಿಗೆ ಪೇ ಮಾಡಿರ್ತಾರೆ, ಅದನ್ನ ಈಗ ಹೋಟೆಲ್ ಸಿಬ್ಬಂದಿ, ಹೋಟೆಲ್ ಮಾಲೀಕರು ನೇರವಾಗಿ ಗ್ರಾಹಕರ ಮೇಲೆ ಹೊರೆ ಆಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಗ್ರಾಹಕರಿಗೂ ಸಹ ಒಂದು ರೀತಿಯಾದಂತಹ ಶಾಕ್ ಎದುರಾಗಿರುವಂತದ್ದು. ಈಗ ಪ್ರತಿ ಐಟಮ್ ಮೇಲೆ 5% ಏನು ಹೆಚ್ಚುವರಿಯಾಗಿ ಗ್ರಾಹಕರ ಮೇಲೆ ಬೆಲೆ ಏರಿಕೆ ಆಗ್ತಾ ಇರುವಂತದ್ದು. ಹೋಟೆಲ್ ಮಾಲೀಕರು ಸಹ ಹೇಳ್ತಾ ಇರುವಂತದ್ದು ಏನು ಅಂದ್ರೆ, ಈಗಾಗಲೇ ಹೆಚ್ಚುವರಿ ಸಿಲಿಂಡರ್ ನ ಬುಕ್ ಮಾಡ್ಲಿಕ್ಕೆ ಹೋದಾಗ್ಲೂ ಸಹ ಒಂದೇ ಸಿಲಿಂಡರ್ ಬರ್ತಾ ಇದೆ. ಹಾಗಾಗಿ ನಾವು ಪರ್ಯಾಯವಾಗಿ ಸೌದೆ ಒಲೆಯನ್ನ ಅವಲಂಬಿಸಬೇಕಾಗಿದೆ. ಅಲ್ಲಿ ಸೌದೆ ಒಲೆಗೆ ಹೆಚ್ಚುವರಿಯಾಗಿ ನಾವು ಪೇ ಮಾಡ್ತಾ ಇದ್ದೀವಿ. ಹಾಗಾಗಿ ಈಗ ಹೆಚ್ಚುವರಿ ಏನ್ ಬೆಲೆ ಏನಿದೆ ಅದನ್ನ ಗ್ರಾಹಕರ ಮೇಲೆ ಹಾಕ್ಲೇಬೇಕಾದಂತಹ ಅನಿವಾರ್ಯ ನಮ್ಗೆ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಏನು ಬೆಲೆ ಏರಿಕೆ ಆಗಿರುವಂತದ್ದು. ಒಟ್ಟಾರೆಯಾಗಿ ಹೇಳುವಂತಾದ್ರೆ ಈ ಬೆಲೆ ಏರಿಕೆಯಿಂದಲೂ ಸಹ ಗ್ರಾಹಕರು ಶಾಕ್ ಒಳಗಾಗಿರುವಂತದ್ದು. ಗ್ರಾಹಕರು ಸಹ ಎಲ್ಲೋ ಒಂದ್ ಕಡೆ ಟೀ, ಕಾಫಿ ಕುಡಿಯೋಗ್ಲೇ ಬಂದಾಗ ₹5 ಜಾಸ್ತಿ ಆದ್ರೆ ಅವ್ರಿಗೆ ಆ ₹5 ಸಹ ಹೆಚ್ಚುವರಿಯಾಗಿ ಏನು ಬರ್ಡನ್ ಆಗುವಂತದ್ದು. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಏನಾದ್ರೂ ಬೆಲೆ ಕಡಿಮೆ ಆದಾಗ ಸಿಲಿಂಡರ್, ವಾಣಿಜ್ಯ ಸಿಲಿಂಡರ್ ಸಾಮಾನ್ಯವಾಗಿ ಸಿಗೋ ಪರಿಸ್ಥಿತಿ ಬಂದಾಗ ಹೋಟೆಲ್ ಮಾಲೀಕರು, ಸಿಬ್ಬಂದಿಗಳು ಬೆಲೆ ಕಡಿಮೆ ಮಾಡ್ತಾರಾ ಇಲ್ಲ ಇದೇ ಬೆಲೆಯನ್ನ ಮುಂದುವರಿಸ್ತಾರ ಅನ್ನೋದನ್ನ ಇನ್ನಷ್ಟೇ ಕಾದ್ ನೋಡ್ಬೇಕಾಗಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.